ಓಂ ಗುರುಭ್ಯೋ ನಮಃ. ಪ್ರಿಯ ವೀಕ್ಷಕರೇ, ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಜುಲೈ ತಿಂಗಳ ರಾಶಿ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಜುಲೈ 16 ಸೂರ್ಯಗ್ರಹ ಕರ್ಕಾಟ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಈ ದಿನ ಉತ್ತರಾಯಣ ಕಾಲ ಮುಗಿದು ದಕ್ಷಿಣಾಯಣ ಕಾಲ ಪ್ರಾರಂಭವಾಗುತ್ತೆ. ಜುಲೈ 26ನೇ ತಾರೀಕು ಶುಕ್ರಗ್ರಹವು ಮಿಥುನ ರಾಶಿಗೆ ಪ್ರವೇಶವಾಗುವುದರಿಂದ ನಿಮಗೆ ಅದ್ಭುತವಾದಂತಹ ಸಮಯ ಪ್ರಾರಂಭವಾಗುತ್ತೆ. ಜುಲೈ 28ಕ್ಕೆ ಕುಜಗ್ರಹವು ಕನ್ಯಾ ರಾಶಿಯನ್ನು ಅಂದರೆ ನಿಮ್ಮ ಮನೆಗೆ ಪ್ರವೇಶವಾಗ್ತಾ ಇದೆ. ಇದು ಈ ತಿಂಗಳಲ್ಲಿ ಗ್ರಹಗಳ ಬದಲಾವಣೆ ಆಗುವಂಥ ಸಮಯ. ಗುರುಗಳನ್ನು ಆರಾಧಿಸುವಂತಹ ದಿನ ಜುಲೈ 10ನೇ ತಾರೀಕು ಆಗಿರುತ್ತೆ. ಆ ದಿನ ದಕ್ಷಿಣಾಮೂರ್ತಿ ದೇವಾಲಯ, ದತ್ತಾತ್ರೇಯ ಸ್ವಾಮಿ ದೇವಾಲಯ, ಗುರುರಾಯ ಸ್ವಾಮಿ ದೇವಸ್ಥಾನ ದರ್ಶನ ಮಾಡಿ ಗುರುಕೃಪಾ ಕಟಾಕ್ಷವನ್ನು ಪಡೆಯಿರಿ. ಅದಲ್ಲದೆ ನಮ್ಮ ಜೀವನಕ್ಕೆ ಮಾರ್ಗದರ್ಶನವನ್ನು ಕೊಟ್ಟಂತಹ, ನಮ್ಮನ್ನು ಸರಿದಾರಿಗೆ ಕರೆದುಕೊಂಡು ಹೋದಂತಹ ಗುರುಗಳನ್ನು ಭೇಟಿ ಮಾಡಿ ಅವರಿಗೆ ಫಲಹಾರ ಅಥವಾ ಉಡುಗೊರೆ ಕೊಟ್ಟು ಆಶೀರ್ವಾದ ಪಡೆಯಿರಿ. ನಿಮಗೆ ಯಶಸ್ಸು, ಶ್ರೇಯಸ್ಸು ಸಿಗುತ್ತೆ. ಏಕೆಂದರೆ ನಮಗೆ ಬದುಕಲು ದಾರಿಯೇ ಇಲ್ಲದಿದ್ದಾಗ ಅಥವಾ ಬದುಕಲು ಮಾರ್ಗ ಗೊತ್ತಿದ್ದರೂ ಸರಿದಾರಿಗೆ ತಲುಪಿಸುವ ಯಾರಾದರೂ ಒಬ್ಬರು ಬದುಕಿನ ಮಾರ್ಗದರ್ಶಕರಾಗಿರುತ್ತಾರೆ. ಆದ್ದರಿಂದ ಗುರುವನ್ನು ನಂಬಿ ಗುರುವನ್ನು ಸದಾ ಪೂಜಿಸಿ. ಜುಲೈ ತಿಂಗಳ 24ನೇ ತಾರೀಕು ಜ್ಯೋತಿರ್ಲಿಂಗ ಭೀಮೇಶ್ವರ ಸ್ವಾಮಿ ವ್ರತ ಅಮಾವಾಸ್ಯೆ ದಿನ. ನಮ್ಮ ಹಿಂದೂ ಧರ್ಮದ ಪರಂಪರೆಯಲ್ಲಿ ಆ ದಿನ ವಿಶೇಷವಾಗಿ ಮದುವೆಯಾದ ಹೆಣ್ಣು ಮಕ್ಕಳು ಹಾಗೂ ತಾಯಂದಿರು ತನ್ನ ಗಂಡನಿಗೆ ಭೀಮನಂತಹ ಶಕ್ತಿ ಸಿಗಲಿ, ಅವರಿಗೆ ದೇವರು ಒಳಿತನ್ನು ಮಾಡಲಿ, ದೀರ್ಘಾಯುಷ್ಯವನ್ನು ಕೊಡಲಿ ಎಂಬುದಾಗಿ ಪೂಜೆ ಮಾಡುವುದರ ಮೂಲಕ ಪತಿ ಸೇವೆಯನ್ನು ಸಲ್ಲಿಸ್ತಾರೆ. ಕನ್ಯಾ ಲಗ್ನ, ಕನ್ಯಾ ರಾಶಿಯವರಿಗೆ ಈ ತಿಂಗಳು 28ನೇ ತಾರೀಕು ಜನ್ಮ ಲಗ್ನಕ್ಕೆ ಕುಜ ಬರ್ತಾ ಇದ್ದಾರೆ. ಅಲ್ಲಿವರೆಗೂ ಅಷ್ಟಮಾಧಿಪತಿ ವ್ಯಯಸ್ಥಾನದಲ್ಲಿರುತ್ತಾರೆ. 28ರಿಂದ ಕುಜನಿಂದ ಶುಭ ಫಲಗಳು ಗೋಚಾರವಾಗುತ್ತೆ. ಈ ವರ್ಷದಲ್ಲಿ ಗುರುಬಲವಿಲ್ಲ, ಆದರೂ ಎಲ್ಲ ಗ್ರಹಗಳ ಸಂಚಾರ ತುಂಬ ಅದ್ಭುತವಾಗಿದೆ. ನಿಮ್ಮ ಯಾವುದೇ ಪ್ರಯತ್ನಗಳನ್ನು ನಿಲ್ಲಿಸಬೇಡಿ, ನಿಮಗೆ ತುಂಬ ಅನುಕೂಲವಾಗುತ್ತೆ. ಕನ್ಯಾ ರಾಶಿಯವರಿಗೆ 6ರಲ್ಲಿ ರಾಹುಗ್ರಹವಿದ್ದು ಸಪ್ತಮದಲ್ಲಿ ಶನಿಗ್ರಹವಿದೆ. ಭಾಗ್ಯಸ್ಥಾನದಲ್ಲಿ ಶುಕ್ರ ಇದ್ದಾರೆ, ಕರ್ಮಸ್ಥಾನದಲ್ಲಿ ಗುರು ಇದ್ದಾರೆ. ಏಕಾದಶ ಲಾಭದಲ್ಲಿ ಲಗ್ನಾಧಿಪತಿ ಬುಧ ಲಾಭದಾಯಕವಾಗಿ ಬರ್ತಾ ಇದ್ದಾರೆ. ಜುಲೈ 16ರ ನಂತರದಲ್ಲಿ ಸೂರ್ಯಗ್ರಹ ಲಾಭಸ್ಥಾನಕ್ಕೆ ಬರ್ತಾ ಇದ್ದಾರೆ. ಯಾವುದೇ ಸಮಸ್ಯೆಗಳಿಲ್ಲ. ರಾಹುವಿನ ಮೇಲೆ ಕುಜನ ದೃಷ್ಟಿ ಬೀಳುತ್ತೆ. ತಾಳ್ಮೆ, ಸಮಾಧಾನ ತಂದುಕೊಂಡ್ರೆ ಇನ್ನೂ ಹೆಚ್ಚಿನ ಲಾಭಗಳನ್ನು ಕಾಣ್ತೀರಾ. ಇನ್ನು 3 ತಿಂಗಳ ಕಾಲ ಗ್ರಹಗತಿ ಚೆನ್ನಾಗಿದೆ, ಯೋಚಿಸಬೇಕಾಗಿಲ್ಲ. ಆರೋಗ್ಯದಲ್ಲಿ ಅಭಿವೃದ್ಧಿ, ಮಾನಸಿಕ ನೆಮ್ಮದಿ, ಕುಟುಂಬದಲ್ಲಿ ಸೌಖ್ಯ, ಧನಾಗಮ ಇವೆಲ್ಲ ಕಾಣ್ತೀರಾ. ಖಂಡಿತ ಒಳ್ಳೆಯದಾಗುತ್ತೆ. ಜುಲೈ 28ರ ನಂತರದಲ್ಲಿ ಜನ್ಮಲಗ್ನಕ್ಕೆ ಕುಜ ಬರೋದರಿಂದ ಧೈರ್ಯ, ಅದೃಷ್ಟ ಬರುತ್ತೆ. ಸ್ವಲ್ಪ ಶರೀರದಲ್ಲಿ ನೋವು ಕಾಣಿಸಿಕೊಳ್ಳುವಂಥದ್ದು ಇರುತ್ತೆ. 28ರ ಒಳಗೆ ನೀವು ಸಾಧಿಸಬೇಕಾದ ಕೆಲಸಗಳ ಬಗ್ಗೆ ಪ್ರಯತ್ನವಿರಲಿ, ಅದು ಶಾಶ್ವತವಾದ ನಿಲುವನ್ನು ಕೊಡುತ್ತೆ. ಮುಂದಿನ ದಿನಗಳಲ್ಲಿಯೂ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣ್ತೀರಾ. ಕಂಟಕ ಶನಿ ಪ್ರಭಾವ 5 ಮತ್ತು 6ನೇ ಮನೆಯ ಅಧಿಪತಿ ಶನಿ 7ನೇ ಮನೆಯಲ್ಲಿ ಇರೋದ್ರಿಂದ ನೇರ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬಿದ್ದಿದೆ. ಇದರಿಂದ ತೊಂದರೆ ಆಗುತ್ತಾ ಅನ್ನೋದಾದರೆ ಇಲ್ಲ ಅಂತ ಸೂಚಿಸುತ್ತೆ. ಏಕೆಂದರೆ ನಿಮ್ಮ ರಾಶಿಯಾಧಿಪತಿ ಬುಧ ಆಗಿರೋದ್ರಿಂದ ಶನಿಗ್ರಹವು ಮಿತ್ರ ರಾಶಿಯಾಗಿರ್ತಾರೆ. ಆದ್ದರಿಂದ ಭಯಪಡುವ ಅಗತ್ಯವಿಲ್ಲ. 9ನೇ ಮನೆಯಲ್ಲಿ ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದರೆ
ಸುಖದಲ್ಲಿ ಇರ್ತೀರಾ. ಪಿತೃಗಳ ಆಶೀರ್ವಾದ, ಹಿರಿಯರಿಂದ ಆಶೀರ್ವಾದ ಇರುತ್ತೆ. ಇರುವಂತಹ ಸಮಸ್ಯೆಗಳು ದೂರವಾಗುತ್ತೆ. ನೂತನ ಕೆಲಸಗಳಲ್ಲಿ ಜಯಪ್ರಾಪ್ತಿ, ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ, ನೂತನ ವಾಹನ ಯೋಗವಿದೆ. ಆದರೆ ವಾಹನ ಚಲಾಯಿಸುವಾಗ ಎಚ್ಚರದಿಂದಿರಿ. ಮಿತ್ರರಿಂದ ಸಹಾಯವಾಗುತ್ತೆ. ಸಾಲಬಾಧೆ ಕೊಂಚ ನಿವಾರಣೆಯಾಗುತ್ತೆ. ಧನಲಾಭ ಪ್ರಾಪ್ತಿಯಾಗುತ್ತದೆ. ಸಮಾಜದಲ್ಲಿ ಸ್ಥಾನಮಾನ, ಗೌರವ, ಆರೋಗ್ಯ ವೃದ್ಧಿಯಾಗುತ್ತೆ. ಉದ್ಯೋಗದಲ್ಲಿ ಪ್ರಮೋಷನ್ ಇತ್ಯಾದಿ ನಿಮ್ಮ ರಾಶಿಯಲ್ಲಿ ಗೋಚರಿಸ್ತಾ ಇದೆ. ಇನ್ನು ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆ. ವ್ಯಾಪಾರಿಗಳಿಗೆ ಅಭಿವೃದ್ಧಿ ಇದೆ. ರೈತರಿಗೆ ಕೃಷಿ ಕ್ಷೇತ್ರದಲ್ಲಿ ಧನಲಾಭ. ಸಣ್ಣ ಸಣ್ಣ ವ್ಯಾಪಾರಿಗಳಿಗೂ ಸಹ ಅಭಿವೃದ್ಧಿ ಇದೆ. ವಿದ್ಯಾರ್ಥಿಗಳಿಗೆ ಉತ್ತಮ ಮಾಸ. ವಿದೇಶಿ ಪ್ರಯಾಣವಿದೆ. ಕುಟುಂಬದಲ್ಲಿ ಸಣ್ಣ ವಿಚಾರಕ್ಕೆ ಬೇರೆಯವರ ವಿಷಯದಲ್ಲಿ ಮನಸ್ತಾಪವಾಗಬಹುದು. ಸಣ್ಣ ಪುಟ್ಟ ತೊಂದರೆಗಳು ಬಿಟ್ಟರೆ ನಿಮಗೆ ಜುಲೈ ತಿಂಗಳು ಶ್ರೇಷ್ಠವಾಗಿದೆ ಅಂತ ಹೇಳ್ತಾ, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ನಮಸ್ಕಾರ.